ಅದು ಈಗ ನಿನಗೆ ನಿಜವಾಗಿಯೂ ಓದಲು ಆಗುತ್ತಿಲ್ಲವಾ? ಅಥವಾ ಓದನ್ನು ನೀನೇ ಮುಂದೂಡುತ್ತಾ ಬಂದಿದ್ದೀಯಾ? ಇವತ್ತು ಮೂಡಿಲ್ಲ ಅಂತ ಹೇಳಿ ಪುಸ್ತಕ ಮುಚ್ಚಿದರೆ ನಾಳೆ ಮತ್ತೆ ಇದೇ ಕಾರಣ ಹೇಳಿಕೊಂಡು ಸಮಯ ವ್ಯರ್ಥ ಮಾಡುವೆ ಅಷ್ಟೇ. ಈ ಜೀವನದಲ್ಲಿ ಕನಸು ಕಾಣುವುದು ಸುಲಭವಾಗಿದೆ, ಆ ಕನಸಿಗೆ ತಕ್ಕಂತೆ ಹಾರ್ಡ್ ವರ್ಕ್ ಮಾಡುವುದು ಕಷ್ಟವಾಗಿದೆ. ನಿನಗೆ ಗೊತ್ತಾ, ಯಶಸ್ಸು ಎನ್ನುವುದು ನಿನ್ನನ್ನ ಹುಡುಕಿಕೊಂಡು ಬರಲ್ಲ, ಅದನ್ನ ನೀನೇ ಪಡೆಯಬೇಕು. ಕಷ್ಟಪಟ್ಟು ನಡೆಯುವವರಿಗೆ ಮಾತ್ರ ಯಶಸ್ಸು ಲಭಿಸುತ್ತದೆ. ನಿನ್ನ ಜೀವನವನ್ನ ಒಮ್ಮೆ ನೀನು ನೆನಪಿಸಿಕೋ. ನಿನ್ನ ಮನೆಯವರು ನಿನ್ನ ಮೇಲೆ ಬಹುದೊಡ್ಡ ನಿರೀಕ್ಷೆ ಇಟ್ಟಿದ್ದಾರೆ, ಆದರೆ ನೀನು ಸಮಯ ಕಳೆಯಲು ಮೊಬೈಲ್ ಯೂಸ್ ಮಾಡ್ತಾ, ರೀಲ್ಸ್ ನೋಡ್ತಾ, ಒಂದು ಮೆಸೇಜ್ ನೋಟಿಫಿಕೇಶನ್ಗಾಗಿ ಕಾಯ್ತಾ ಅದೆಷ್ಟು ಸಮಯ ವ್ಯರ್ಥ ಮಾಡಿರುವೆ ಹೇಳು. ಮೊಬೈಲಲ್ಲಿ ನಿನ್ನ ಸಂತೋಷ ಅಡಗಿದೆಯಾ? ಅದು ಯಾವ ಗೌರವವನ್ನು ತಂದುಕೊಟ್ಟಿದೆ ಹೇಳು? ಗೆಳೆಯ, ನಿನ್ನ ಶಿಕ್ಷಣ, ವಿದ್ಯೆ, ಜ್ಞಾನ ಇವು ನಿನಗೆ ಜೀವನ ಪೂರ್ತಿ ಗೌರವ ತಂದುಕೊಡುತ್ತವೆ ಎಂಬುದನ್ನ ನೆನಪಿಡು. ಇವತ್ತು ಓದುವುದು ನಿನಗೆ ಕಷ್ಟ ಅನಿಸಬಹುದು, ಆದರೆ ಓದದೆ ಸುಮ್ಮನೆ ಕುಳಿತರೆ ನೀನು ನಿನ್ನ ಗುರಿ ಕನಸುಗಳಿಗೆ ಏನು ಅರ್ಥ ಕೊಡುವೆ? ಓದದೆ ಸಮಯ ವ್ಯರ್ಥ ಮಾಡಿದರೆ ಯಾವ ಬೆಲೆ ನಿನಗೆ ಸಿಗುವುದು? ಈಗ ನೀನು ಅನುಭವಿಸುತ್ತಿರುವ ನೋವು ಅದು ತಾತ್ಕಾಲಿಕ, ಆದರೆ ಓದದೆ ಉಳಿದರೆ ಪಶ್ಚಾತ್ತಾಪ ಜೀವನ ಪೂರ್ತಿ ಜೊತೆಗಿರುತ್ತದೆ. ನೀನು ಟಾಪರೇ ಆಗಬೇಕು ಅಂತೇನಿಲ್ಲ, ಪ್ರತಿದಿನ ಓದು. ಪ್ರತಿದಿನಕ್ಕಿಂತ 1 ಗಂಟೆ ಹೆಚ್ಚಾಗಿ ಓದಲು ಪ್ರಯತ್ನ ಮಾಡು. ಕಾರಣ ನೆಪಗಳನ್ನು ಬಿಡು, 1 ಹೆಜ್ಜೆ ಮುಂದೆ ಇಡು, ಅಷ್ಟೇ ಸಾಕು. ನೀನು ಬದಲಾಗಲು. ಓದಲು ಇವತ್ತು ಮೂಡಿಲ್ಲ, ನಾಳೆ ಓದ್ತೀನಿ ಅಂತ ಹೇಳೋರು ನಾಳೆಯೂ ಸಹ ಓದುವುದೇ ಇಲ್ಲ. ಇಲ್ಲಿ ಭವಿಷ್ಯವನ್ನ ನಿರ್ಧರಿಸುವುದು ಅದೃಷ್ಟವಲ್ಲ, ಒಂದು ಉತ್ತಮ ನಿರ್ಧಾರ. ಗೆಳೆಯ, ಎಕ್ಸಾಮ್ ಹತ್ತಿರ ಬಂದಾಗಲೂ ಓದಲು ಮೂಡಿಲ್ಲ, ನಾಳೆ ಓದುವೆ ಎನ್ನುವೆಯಾ? ಕೇಳು, ನೀನು ಓದಬೇಕು, ತಿಳಿದುಕೊಳ್ಳಬೇಕು ಅಂತ ಕುಳಿತರೆ ಮನಸ್ಸು ತಾನಾಗಿಯೇ ಬರುತ್ತದೆ. ಓದಲು ಕುಳಿತುಕೊಂಡ ನಂತರವೇ ಮನಸ್ಸು ನಿಧಾನವಾಗಿ ಓದಿನ ಕಡೆ ತಿರುಗುತ್ತದೆ. ಇಲ್ಲಿ ಆರಂಭ ಮಾಡುವುದೇ ದೊಡ್ಡ ಕಷ್ಟ. ಆರಂಭ ಮಾಡಿದ ಮೇಲೆ ಅದೇ ಕೆಲಸ ಸುಲಭವಾಗುತ್ತದೆ. ಈಗ ಒಂದು ಉದಾಹರಣೆ ಹೇಳುತ್ತೇನೆ ಕೇಳು. ಒಂದು ರಾಕೆಟ್ ಆಕಾಶಕ್ಕೆ ಹಾರುವಾಗ ಹೆಚ್ಚು ಇಂಧನ ಬಳಸುವುದು ಯಾವಾಗ ಅಂದ್ರೆ ಅದು ಹಾರಲು ಆರಂಭಿಸುವ ಮೊದಲ ಕೆಲ ನಿಮಿಷಗಳಲ್ಲಿ. ಆಮೇಲೆ ರಾಕೆಟ್ ಸುಲಭವಾಗಿ ಮುಂದೆ ಸಾಗುತ್ತದೆ. ಇಲ್ಲಿ ಓದುವುದು ಹಾಗೆ ಆಗಿದೆ. ಮೊದಲು ಅರ್ಧ ಗಂಟೆ ಕಾನ್ಸಂಟ್ರೇಷನ್ ಮಾಡುವುದು ಕಷ್ಟ, ಆ 30 ನಿಮಿಷ ದಾಟಿದರೆ ಓದುವುದು ಅಷ್ಟು ಕಷ್ಟ ಅನಿಸುವುದಿಲ್ಲ. ಗೆಳೆಯ, ಇಲ್ಲಿ ನಿನ್ನ ಶತ್ರು ಯಾರೆಂದರೆ ಅದು ಇನ್ನು ಸ್ವಲ್ಪ ಹೊತ್ತು, ನಾಳೆಯಿಂದ ಟೈಮ್ ತುಂಬಾನೇ ಇದೆ ಎನ್ನುವ ಈ 3 ಕಾರಣಗಳು. ಈ ಕಾರಣಗಳೇ ನಿಜವಾಗಿ ನಿನ್ನ ಕನಸುಗಳನ್ನ ತಡೆದು ನಿಲ್ಲಿಸಿವೆ. ಒಂದು ದಿನದಲ್ಲಿ ಮೊಬೈಲ್ನೊಂದಿಗೆ ಉಪಯೋಗವಿಲ್ಲದ, ನಿನ್ನ ಸ್ಟಡಿಗೆ ಸಂಬಂಧ ಇಲ್ಲದೆ ಇರೋ ವಿಷಯಗಳಿಗೆ ಎಷ್ಟು ಸಮಯ ಕೊಡುತ್ತಿರುವೆ? ಅದೇ ಸಮಯದಲ್ಲಿ ನೀನು ಒಂದು ಹೊಸ ಚಾಪ್ಟರ್ ಓದಬಹುದಿತ್ತು, ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಕಲಿಯಬಹುದಿತ್ತು. ಇಲ್ಲಿ ನೀನು ಸಮಯ ಕಳೆಯಲು ಕೇವಲ ನೆಪಗಳನ್ನ ಮುಂದೆ ಇಡುತ್ತಿರುವೆ. ಸೋಮಾರಿತನಕ್ಕೆ ಎಂದಿಗೂ ದಾಸನಾಗಬೇಡ, ಅದು ನಿನ್ನನ್ನ ಹಿಂದೆ ಉಳಿಯುವಂತೆ ಮಾಡಿಬಿಡುತ್ತದೆ. ಜೀವನದಲ್ಲಿ 2 ರೀತಿಯ ನೋವುಗಳಿವೆ. ಒಂದು ಈಗ ಸ್ವಲ್ಪ ಕಷ್ಟಪಟ್ಟು ಓದುವ ನೋವು, ಇನ್ನೊಂದು ಓದದೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವ ನೋವು. ಮೊದಲ ನೋವು ಕೆಲವೇ ದಿನಗಳು, ಆದರೆ 2ನೆಯ ನೋವು ಪದೇ ಪದೇ ಕಾಡುತ್ತಿರುತ್ತದೆ. ಈಗ ನಿನ್ನ ಪುಸ್ತಕವನ್ನ ನೋಡು, ಅದರಲ್ಲಿರುವ ಪ್ರತಿಯೊಂದು ಪುಟವು ನಿನ್ನ ಭವಿಷ್ಯದ ಒಂದು ಅವಕಾಶ. ಪ್ರತಿಯೊಂದು ಅಧ್ಯಾಯವು ನಿನ್ನ ಗುರಿಯತ್ತ ಸಾಗುವ ಒಂದು ಮೆಟ್ಟಿಲು. ಆದರೆ ನೀನು ಆ ಮೆಟ್ಟಿಲನ್ನು ಹತ್ತದೆ ಒಂದೇ ಬಾರಿ ಮೇಲೆ ತಲುಪಬೇಕು ಅಂತ ಅಂದುಕೊಂಡರೆ ಅದು ಸಾಧ್ಯವೇ ಹೇಳು? ಇಲ್ಲ ಗೆಳೆಯ, ಓದನ್ನು ಶಿಕ್ಷೆ ಎಂದು ನೋಡಬೇಡ, ಅದನ್ನು ನಿನ್ನ ಸ್ವಾತಂತ್ರ್ಯದ ದಾರಿ ಎಂದು ನೋಡು. ಏಕೆಂದರೆ ಶಿಕ್ಷಣದಲ್ಲಿ ಒಬ್ಬ ವ್ಯಕ್ತಿಯ ಜೀವನವನ್ನ ಬದಲಾಯಿಸುವ ಶಕ್ತಿ ಅಡಗಿದೆ. ಈಗ ಪರಿಸ್ಥಿತಿಯ ಬಗ್ಗೆ ಚಿಂತಿಸಬೇಡ. ನಿನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ಹೇಗೆ ಇರಲಿ, ನೀನು ಇಂದು ಓದುವ ನಿರ್ಧಾರ ಮಾಡಿದರೆ ನಾಳೆ ನಿನ್ನ ಕುಟುಂಬದ ಕಥೆಯನ್ನೇ ಬದಲಾಯಿಸಬಹುದು. ನೆನಪಿಟ್ಟುಕೋ, ನಿನಗಾಗಿ ಯಾವುದೇ ಆಸ್ತಿ ಇಲ್ಲದೆ ಇರಬಹುದು, ಆದರೆ ಶಿಕ್ಷಣ ಎಂಬ ಅವಕಾಶವನ್ನ ಕೊಟ್ಟಿದ್ದಾರೆ. ಆ ಅವಕಾಶವನ್ನ ಕಳೆದುಕೊಳ್ಳಬೇಡ. ಯಾಕೆಂದರೆ ನಾಳೆ ಕೆಲಸಕ್ಕಾಗಿ ಅಲಿದಾಡುವ ಪರಿಸ್ಥಿತಿಗೆ ಬರಬಾರದು. ಆದ್ದರಿಂದ ಜೀವನ ಬದಲಾಯಿಸು. ಒಂದು ನಿರ್ಧಾರ ಈಗಲೇ ಮಾಡು. ಮೊಬೈಲನ್ನ ಕೆಳಗೆ ಇಡು, ಆಳವಾಗಿ ಒಂದು ಉಸಿರು ತೆಗೆದುಕೋ. ನಿನ್ನ ಕನಸನ್ನ ನೆನಪಿಸಿಕೋ. ಪುಸ್ತಕವನ್ನ ತೆರಿ. ಮೊದಲು 1 ಪೇಜ್, ನಂತರ ಇನ್ನೊಂದು ಪೇಜ್. ಹೀಗೆ ಒಂದು ದಿನ ನಿನ್ನ ಹೆಸರಿನ ಮುಂದೆ ಆಫೀಸರ್, ಡಾಕ್ಟರ್, ಟೀಚರ್, ಇಂಜಿನಿಯರ್, ಪ್ರೊಫೆಸರ್ ಅಥವಾ ನೀನು ಕನಸು ಕಂಡ ಯಾವುದೇ ಹುದ್ದೆ ಇರಬಹುದು.
ಆ ದಿನ ಜನರು ನಿನ್ನ ಯಶಸ್ಸನ್ನ ಮಾತ್ರ ನೋಡುತ್ತಾರೆ, ಆದರೆ ಅದರ ಹಿಂದಿನ ಎಫರ್ಟ್ ಯಾರಿಗೂ ಬೇಕಾಗಿರುವುದಿಲ್ಲ. ಆದ್ದರಿಂದ ಜನರು ನೋಡದ ಪರಿಶ್ರಮವನ್ನ ಇಂದು ಮಾಡು. ಮುಂದೊಂದು ದಿನ ಜನರೆಲ್ಲ ನೋಡುವ ಯಶಸ್ಸು ನಿನ್ನದಾಗುತ್ತದೆ. ಗೆಳೆಯ, ಈಗಲೇ ಒಂದು ನಿರ್ಧಾರ ಮಾಡು. ಯಾವ ದಿನಕ್ಕಾಗಿಯೂ ಕಾಯುತ್ತಾ ಕೂರಬೇಡ. ಒಳ್ಳೆಯದಾಗಲಿ. ಧನ್ಯವಾದ.